Today is the day of my deliverance. ಈ ದಿನ ನನ್ನ ಬಿಡುಗಡೆಯ ದಿನ. இன்றைக்கு என் வாழ்க்கையில் அற்புதம் தின்னாய். ಇದು ನನ್ನ ಜೀವಿತದ ಅದ್ಭುತದ ದಿನ. ಈ ದಿನ ಶಾಪಗಳು ಒಡೆಯப்படுகிற ನಾள். ಈ ದಿನ ನನ್ನ ಶಾಪಗಳು ಮುರಿಯಲ್ಪಡುವ ದಿನ. How many of you believe it? ಎಷ್ಟು ಜನ ನಂಬ್ತೀರಾ? I as a prophet of God I tell you. ನಾನು ದೇವ ಪ್ರವಾದಿಯಾಗಿ ನಿಮಗೆ ಹೇಳ್ತೇನೆ. If you believe you shall see the glory of God. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡ್ತೀರಾ. If you believe ನೀವು ನಂಬುವುದಾದರೆ you will never return back as the way you have come. ನೀವು ಬಂದ ರೀತಿಯಲ್ಲಿಯೇ ಹಿಂತಿರುಗುವುದಿಲ್ಲ ಅಂತ ನೀವು ನಂಬುವುದಾದರೆ Amen, you shall see the power of God working in your life. ನಿಮ್ಮ ಜೀವಿತದಲ್ಲಿ ದೇವರ ಬಲವು ಕಾರ್ಯ ಮಾಡೋದನ್ನು ನೀವು ನೋಡ್ಲಿಕ್ಕಿದ್ದೀರಾ. Amen, the Bible says ಸತ್ಯವೇದ ಹೇಳ್ತದೆ without faith God doesn't do anything. ನಂಬಿಕೆ ಇಲ್ಲದೆ ದೇವರು ಏನನ್ನೂ ಮಾಡೋದಿಲ್ಲ. Amen, you are the man and woman of faith. ನೀವು ನಂಬಿಕೆಯ ವ್ಯಕ್ತಿಗಳಾಗಿದ್ದೀರಾ. Amen, hallelujah. Hallelujah. Faith is not a belief. ನಂಬಿಕೆ ಅನ್ನೋದು ಒಂದು ವಿಶ್ವಾಸ ಅಲ್ಲ. Amen, faith is not a trust. ನಂಬಿಕೆ ಅನ್ನೋದು ಒಂದು ಭರವಸೆ ಅಲ್ಲ. Amen, faith is a substance. ನಂಬಿಕೆ ಅನ್ನೋದು ಒಂದು ವಸ್ತು. Amen, hallelujah. Faith is a substance. ನಂಬಿಕೆ ಅನ್ನೋದು ಒಂದು ವಸ್ತು. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? Amen, when you see faith ನೀವು ನಂಬಿಕೆಯನ್ನು ನೋಡುವಾಗ you will see miracle. ನೀವು ಅದ್ಭುತವನ್ನು ನೋಡ್ತೀರಾ. How many of you believe that? ಎಷ್ಟು ಜನ ನಂಬ್ತೀರಾ? Faith is not an imagination. ನಂಬಿಕೆ ಅನ್ನೋದು ಏನು ಊಹಿಸುವಂತದ್ದಲ್ಲ. Faith is a substance. ನಂಬಿಕೆ ಅನ್ನೋದು ಒಂದು ವಸ್ತು. The Bible says ಸತ್ಯವೇದ ಹೇಳ್ತದೆ faith is a substance. ನಂಬಿಕೆ ಅನ್ನೋದು ಒಂದು ವಸ್ತು. பக்கத்துல பாத்து சொல்லுங்க. ಪಕ್ಕದಲ್ಲಿರುವವರು ನೋಡಿ faith is not an imaginary thing. ನಂಬಿಕೆ ಅನ್ನೋದು ಒಂದು ಊಹಿಸುವಂತ ಕಾರ್ಯ ಅಲ್ಲ. faith is a substance. ನಂಬಿಕೆ ಅನ್ನೋದು ಒಂದು ವಸ್ತು. if you have that substance in you, ನಿಮ್ಮೊಳಗೆ ಆ ವಸ್ತು ಇರುವುದಾದರೆ amen, you will attract miracles. ನೀವು ಅದ್ಭುತವನ್ನು ಆಕರ್ಷಿಸ್ತೀರಾ. you will attract healing. ನೀವು ಸ್ವಸ್ಥತೆಯನ್ನು ಆಕರ್ಷಿಸ್ತೀರಾ. Hallelujah. Hallelujah. This morning as I was praying, ಈ ಮುಂಜಾನೆ ನಾನು ಪ್ರಾರ್ಥನೆ ಮಾಡುತ್ತಿದ್ದಾಗ the Holy Spirit told me, ಪವಿತ್ರ ಆತ್ಮ ದೇವರು ನನಗೆ today ಹೇಳಿದ್ರು, I will bring deliverance to my people. ಈ ದಿನ ನನ್ನ ಜನರಿಗೆ ನಾನು ಬಿಡುಗಡೆಯನ್ನು ಕೊಡ್ತೇನೆ. what all chains that are bound, ಯಾವುದೆಲ್ಲ ಸರಪಣಿಗಳು ನಿಮ್ಮನ್ನು ಬಂಧಿಸಿದೆಯೋ it shall be broken today. ಈ ದಿನ ಅದು ಮುರಿಯಲ್ಪಡಲಿಕ್ಕಿದೆ. whatever sicknesses in your body, ಯಾವುದೆಲ್ಲ ವ್ಯಾಧಿ ನಿಮ್ಮ ಶರೀರದಲ್ಲಿ the ಇದೆಯೋ Holy Spirit is going to deliver you. ಪವಿತ್ರ ಆತ್ಮ ದೇವರು ನಿಮಗೆ ಬಿಡುಗಡೆ ಕೊಡ್ಲಿಕ್ಕಿದ್ದಾರೆ. how many of you believe it? ಎಷ್ಟು ಜನ ಇದನ್ನು ನಂಬ್ತೀರಾ? your mourning will turn into dancing. ನಿಮ್ಮ ದುಃಖವು ಅದು ನಾಟ್ಯವಾಗಿ ಅದು ಮಾರ್ಪಡ್ಲಿಕ್ಕಿದೆ. your tears will turn into joy. ನಿಮ್ಮ ಕಣ್ಣೀರು ಸಂತೋಷವಾಗಿ ಮಾರ್ಪಡ್ಲಿಕ್ಕಿದೆ. this will happen to those only who receive it in faith. ಇದು ನಂಬಿಕೆಯಿಂದ ಯಾರೆಲ್ಲ ಸ್ವೀಕರಿಸ್ತಾರೋ ಅವರಿಗೆ ಮಾತ್ರ ನೆರವೇರುವಂತದ್ದು. Hallelujah. Hallelujah. if you say yes Lord, I believe it, I receive it in Jesus name and நீங்க ரிசீவ் பண்றதானா உங்க வாழ்க்கையில இது நடக்க போகிறது. ನೀವು ಕರ್ತನೇ ಇದನ್ನ ನಾನು ನಂಬ್ತೇನೆ, ನಾನು ಹೊಂದಿಕೊಳ್ತೇನೆ ಅಂತ ನಂಬಿಕೆಯಿಂದ ನೀವು ಅದನ್ನು ಸ್ವೀಕರಿಸುವಾಗಲೇ ಅದು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? presence of God is going to touch each and every one. ದೇವ ಪ್ರಸನ್ನತೆ ಒಬ್ಬೊಬ್ಬರನ್ನು ಸ್ಪರ್ಶಿಸಲಿಕ್ಕಿದೆ. every demon's power will, amen, start to leave you. ಎಲ್ಲ ದುಷ್ಟಾತ್ಮದ ಕಾರ್ಯಗಳು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಿದೆ. amen, every depression will leave you. ಎಲ್ಲ ನಿರಾಶೆಗಳು ಜಿಗುಪ್ಸೆಗಳು ಬಿಟ್ಟು ಹೋಗ್ಲಿಕ್ಕಿದೆ. every challenges will break down. ಎಲ್ಲ ಸವಾಲುಗಳು ಹಾಗೆ ಮುರಿದು ಬೀಳ್ಲಿಕ್ಕಿದೆ. amen, the peace of God will fill your heart. ದೇವರ ಸಮಾಧಾನ ನಿಮ್ಮ ಹೃದಯಗಳನ್ನು ತುಂಬಲಿಕ್ಕಿದೆ. amen, confess with me. ನನ್ನೊಂದಿಗೆ ಅರಿಕೆ ಮಾಡಿ. my God is not a God of tomorrow. ನನ್ನ ದೇವರು ನಾಳೆಯ ದೇವರಲ್ಲ. he is a God of today. ಆತನು ಈ ದಿನದ ದೇವರು. my God is a God of today. ಹೇಳಿರಿ, ನನ್ನ ದೇವರು ಈ ದಿನದ ದೇವರು. I want you to, amen, I want to hear you speaking it loudly. ನೀವು ಇದನ್ನು ಸ್ಪಷ್ಟವಾಗಿ ಜೋರಾಗಿ ನೀವು ಅರಿಕೆ ಮಾಡಬೇಕಂತ ನಾನು ಬಯಸ್ತೇನೆ. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, my God is not a God of someday. ನನ್ನ ದೇವರು ಯಾವುದೋ ಒಂದು ದಿನಕ್ಕೆ ದೇವರಲ್ಲ. amen, he is a God of today. ಆತನು ಈ ದಿನದ ದೇವರು. he is not going to do something in my life someday. ನನ್ನ ಜೀವಿತದಲ್ಲಿ ಆತನು ಎಂದೋ ಒಂದು ದಿನ ಕಾರ್ಯ ಮಾಡ್ತಾನೆ ಅಲ್ಲ. he will do it today. ಆತನು ಈ ದಿನವೇ ಅದನ್ನು ನೆರವೇರಿಸಲಿಕ್ಕಿದ್ದಾನೆ. my God is a God of today. ಯಾಕೆಂದರೆ ನನ್ನ ದೇವರು ಈ ದಿನದ ದೇವರು. he is today a king, he will be a king forever. ಆತನು ಈ ದಿನವೂ ರಾಜನು, ಎಂದೆಂದಿಗೂ ಆತನು ರಾಜನಾಗಿಯೇ ಇರುವ ಆತನು. one day when Jesus, amen, healed a person on Sabbath, ಒಂದು ದಿನ ಯೇಸು ಸಬ್ಬತ್ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸಿದಾಗ everyone accused Jesus about healing him on Sabbath day. ಎಲ್ಲರೂ ಕೂಡ ಅಲ್ಲಿದ್ದವರೆಲ್ಲ ದೂಷಿಸ್ತಾ ಇದ್ದರು ಸಬ್ಬತ್ ದಿನದಲ್ಲಿ ಗುಣಪಡಿಸಿದನು ಎಂಬುದಾಗಿ. do you know what Jesus answered? ಯೇಸು ಏನಂತ ಉತ್ತರಿಸಿದರು ಗೊತ್ತಾ? Jesus said, I am the Lord of Sabbath. ಯೇಸು ಹೇಳಿದರು, ನಾನು ಸಬ್ಬತ್ತಿಗೆ ಯಜಮಾನನು. I am the Lord of Sabbath. ನಾನು ಸಬ್ಬತ್ತಿಗೆ ಒಡೆಯನು. do you believe that today
God is going to be the Lord over all your problems. ನೀವು ನಂಬ್ತೀರಾ ಈ ದಿನ ನಿಮ್ಮ ಎಲ್ಲ ಸಮಸ್ಯೆಗಳ ಮೇಲೆ ಆತನೇ ಒಡೆಯನಾಗಿದ್ದಾನೆ Come ಅಂತ? and raise up your voice and say, Lord, I believe. ಎಲ್ಲರೂ ಜೋರಾಗಿ ಶಬ್ದವಾಗಿ ಹೇಳಿರಿ, ಅಪ್ಪ ನಾನು ನಿನ್ನ ನಂಬ್ತೇನೆ. I tell you, Jesus is here. ನಾನು ಹೇಳ್ತೇನೆ, ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. He is here listening to your cry. ಆತ ನಿಮ್ಮ ಕೂಗನ್ನು ಕೇಳುತ್ತಾ ಈ ಸ್ಥಳದಲ್ಲಿ ಆತನಿರುವ ಆತನಾಗಿದ್ದಾನೆ. Raise up your voice and say, Lord, I believe. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ, ಅಪ್ಪ ನಿನ್ನನ್ನು ನಾನು ನಂಬ್ತೇನೆ. That old problem, ಆ ಹಳೆಯ ಸಮಸ್ಯೆ will not be amen cleared one day. ಅದಾನೊಂದು ದಿನ ಅದು ಸರಿಯಾಗೋದಿಲ್ಲ. Today it will be broken. ಈ ದಿನವೇ ಅದು ಮುರಿಯಲ್ಪಡ್ಲಿಕ್ಕಿದೆ. Today it shall vanish away, amen, from my sight. ಅದು ಎಂದಿಗೂ ನನ್ನ ಕಣ್ಮುಂದೆ ಇರದಂತೆ ಅದು ನಿರ್ನಾಮವಾಗ್ಲಿಕ್ಕಿದೆ. Amen. Hallelujah. Hallelujah. Amen. Hallelujah. Hallelujah.